ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ನೆಚ್ಚಿನ ಯತೀಶ್ ಕನ್ನಡಿಗ. ಬಾಳೆಂದರೆ ಪ್ರಣಯಾನುಭಾವ ಕವಿತೆ ಶುಕ್ರವಾರ ಸಮಯ 11:37. ಏನಪ್ಪ ಈಗ ವಿಡಿಯೋ ಮಾಡ್ತಾವನೆ ಯತೀಶ್ ಕನ್ನಡಿಗ ಅಂತಂದರೆ ಇವೆಲ್ಲ ಕೇಳ್ಬೋದು. ಯಾಕಂದರೆ ಈಗ ಒಂದು ಸ್ಪೇರ್ ಡ್ಯೂಟಿ ಬಂದಿದೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ನೋಡ್ರಿ, ಡ್ರೈವರ್ ಜೀವನ ಎಷ್ಟು ಕಷ್ಟ ಇದೆ ಅಂದರೆ ಟೈಮು ಅನ್ನಂಗಿಲ್ಲ, ಗಳಿಗೆ ಅನ್ನಂಗಿಲ್ಲ. ಯಾವಾಗಂದ್ರೆ ಅವಾಗ ಡ್ಯೂಟಿ ಬಂದಾಗ ಹೋಗ್ಬೇಕು. ಡ್ಯೂಟಿ ಬಂದಿದೆ, ಹೋಗ್ತಾ ಇದ್ದೀನಿ. ಕಾಯಿಸ್ ನೋಡಿ, 11:45 ಆಯ್ತಾ ಬಂತು. ನೋಡು, 11:45 ಆದ್ರೂ ಎಷ್ಟು ಗಾಡಿಗಳು ಬರ್ತವೆ, ಎಷ್ಟು ಗಾಡಿಗಳು ಓಡಾಡ್ತಾ ಇದ್ದಾವೆ. ಇನ್ನು ಬೆಂಗಳೂರು ಜನ ಮಲಗದೇ ಇಲ್ಲ ಅನ್ಸುತ್ತಪ್ಪ, ಓಡಾಡ್ತಾನೆ ಇರ್ತಾರೆ. ಆದರೆ ಬೆಳಗ್ಗೆಗೆ ಹೋಲಿಸ್ಕೊಂಡ್ರೆ ನೈಟು ಗಾಡಿಗಳು ಕಮ್ಮಿ. ನೋಡಿ, ಖಾಲಿ ಕೆಂಗೇರಿ ಉಪನಗರ ನಮ್ಮ ಏರಿಯಾ ಎಲ್ಲ ಖಾಲಿ 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 ಖಾಲಿ. ಆದರೂ ಜನ ಅಲ್ಲಿ ಇಲ್ಲಿ ಒಬ್ಬೊಬ್ರು ಓಡಾಡ್ತಾನೆ ಇರ್ತಾರೆ. ನೋಡಿ, 11:45 ಆದರೂ ಸಿಗ್ನಲ್ಗಳೆಲ್ಲ ಆನ್ ಆಗಿದೆ. ಇನ್ನೂ ಸಿಗ್ನಲ್ಗಳೆಲ್ಲ ಆನ್ ಆಗಿದೆ, ಗಾಡಿಗಳು ತುಂಬ ಓಡಾಡ್ತಾನೆ ಇದ್ದಾವೆ. ನೋಡಿ, ನಮ್ಮ ಕೆಂಗೇರಿ ನಮ್ಮ ಹೆಮ್ಮೆ, ನಮ್ಮೂರು ನಮಗೆ ಹೆಮ್ಮೆ. ನೋಡಿ ಗಾಯ್ಸ್, ಇನ್ನೂ ಎಷ್ಟು ಗಾಡಿಗಳು ಓಡಾಡ್ತಾ ಇದ್ದಾವೆ. 11:45, 12 ಗಂಟೆ ಹತ್ರ ಆಯಿತು ಸುಮಾರು. ನಾವಿವಾಗ ನಮ್ಮ ಮನೆಯಿಂದ ಪಿಕಪ್ ಪಾಯಿಂಟು ಒಂದು 15 ಕಿಲೋಮೀಟ್ರ್ ಇದೆ, ಹೋಗ್ತಾ ಇದ್ದೀನಿ. ಅಲ್ಲಿಂದ ಅವ್ರ ಕಾರ್ ತೊಗೊಂಡು ಏರ್ಪೋರ್ಟು ಡ್ರಾಪ್ ಮಾಡಬೇಕಂತೆ. ಯಾರು ಅಂದರೆ ನಮ್ಮ ತಾಯಿ ಇದ್ದಾರಲ್ಲ, ಅವರ ಫ್ರೆಂಡು ಮಗಳನ್ನ ಏರ್ಪೋರ್ಟ್ಗೆ ಬಿಡಬೇಕು. ಒಂದು ವಾರ ಮುಂಚೆಗೇ ಹೇಳಿದ್ರು ನನಗೆ, ಯತೀಶ್ ಹಿಂಗೆ ಹೋಗಬೇಕು, ನೀನೇ ಬರಬೇಕು ಅಂತೇಳಿ. ಅದಕ್ಕೋಸ್ಕರ ಅವ್ರು ಇಲ್ಲೇ ಹೋಗ್ಬೇಕಾದ್ರೂ ನನಗೆ ಹೇಳ್ತಾರೆ. ಹಾಗಾಗಿ 12 ಗಂಟೆಗೆ ಆದರೂ ಪರವಾಗಿಲ್ಲ ಅಂತ ಅವ್ರಿಗೆ ಹೇಳಿದ್ದೀನಿ ಅಂತ ಮಾತು ಕೊಟ್ಟಿದ್ದೀನಿ ಅಂತ ಈಗ ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ಈಗ ಒಂದು ಅರ್ಧದಷ್ಟು ಹೋಗಿದ್ದೀನಿ, ಇನ್ನು ಅರ್ಧ ದಾರಿ ಹೋಗಬೇಕು, ಹೋಗ್ತಾ ಇದ್ದೀನಿ. ಸಮಯ ಅವ್ರು 12:15 ಬರೋಕ್ಕೆ ಹೇಳಿದ್ದಾರೆ. ಈಗ 11:50, ಇನ್ನು 10-15 ನಿಮಿಷಕ್ಕೆ ಅಲ್ಲಿ ರೀಚ್ ಆಗ್ತೀನಿ. ಆಮೇಲೆ ಏನಂದರೆ ಬೆಂಗಳೂರು ಲೈಫ್ ಹೆಂಗೆ ಅಂದರೆ, ನಾವು ಎಷ್ಟು ದುಡಿತೀವೋ ಅಷ್ಟೇ ಖರ್ಚಿರುತ್ತೆ. ಇನ್ನು 10 ರೂಪಾಯಿ ದುಡ್ಕೊಬಂದರೆ 10 ರೂಪಾಯಿ ಅವತ್ತಿನ ಖರ್ಚಿದ್ದೇ ಇರುತ್ತೆ. ಹಂಗಾಗಿ ಬೆಂಗಳೂರಲ್ಲಿ ಅಷ್ಟೇ ಸಂಪಾದನೆ ಮಾಡ್ಬೋದು, ಅಷ್ಟೇ ಖರ್ಚು ಇರುತ್ತೆ. ಆದರೆ ಸೇವಿಂಗ್ಸ್ ಮಾಡೋಕ್ಕೆ ಹೋದರೆ ನೀನು ತುಂಬ ಕಷ್ಟ ಇದೆ ಗಾಯ್ಸ್. ಬೆಂಗಳೂರು ಜೀವನ ಚೆನ್ನಾಗಿದೆ. ಬೆಂಗಳೂರು ನಮ್ಗೆ ಊಟ ಕೊಡುತ್ತೆ, ಜೀವನ ಕೊಡುತ್ತೆ, ಎಲ್ಲ A to Z ಬೆಂಗಳೂರು ಎಲ್ಲ ಥರನೂ ಸಿಗುತ್ತೆ. ಆದರೆ ಕಷ್ಟ ಬೀಳಬೇಕು. ಅಷ್ಟೇ ಕಷ್ಟ ಬಿದ್ದರೆ ಆರಾಮಾಗಿ ಜೀವನ ಮಾಡ್ಬೋದು. ಆ ಥರ ಎಲ್ಲರಿಗೂ ಬದುಕು ಕಟ್ಟಿಸ್ಕೊಡೋದು ನಮ್ಮ ಬೆಂಗಳೂರು. ಹಂಗೆ ನಾನು ಬೆಂಗಳೂರಲ್ಲೇ ಹುಟ್ಟಿ, ಬೆಂಗಳೂರಲ್ಲೇ ಬೆಳೆದು, ಬೆಂಗಳೂರಲ್ಲೇ ಜೀವನ ನಡೆಸ್ತಾ ಇದ್ದೀನಿ. ಏನೋ ಒಂಥರ ಖುಷಿ ಫೀಲಿಂಗು ಬೆಂಗಳೂರವರು ಅಂತ ಅಂದಾಗ. ಯಾರಾದರೂ ನಾವು ಎಲ್ಲರೂ ಹೋದಾಗ ಇವ್ರು ಬೆಂಗಳೂರಿಂದ ಬಂದರು ಅಂತಂದರೆ ನಮಗೊಂಥರ ಖುಷಿ, ಒಂಥರ ಸಂತೋಷ ಆಗುತ್ತೆ ನನಗೆ. ಆದರೂ ಡ್ರೈವರ್ ಲೈಫ್ ಇಷ್ಟೊಂದು ಕಷ್ಟ ಅಂತ ನೋಡಿ, ಎಷ್ಟೊತ್ತಲ್ಲೇ ಇತ್ತು ಎಷ್ಟೊತ್ತಲ್ಲಿ ಹೇಳಿದ್ರು ಹೋಗ್ತಾ ಇರಬೇಕು. ಹೋಗ್ತಾ ಇದ್ದೀವಿ. ಕಾಯ್ಸ್, ನಾನು ಹೇಳ್ದಂಗೆ 10-15 ನಿಮಿಷಕ್ಕೆ ಬರ್ತೀನಿ ಎಂದೆ. ನೋಡಿ ಗೈಸ್, ಬಂದೆ ಅವರ ಮನೆಗೆ, ತೋರಿಸ್ತೀನಿ ನೋಡಿ. ನೋಡಿ ಇದೇ ಮನೆ, ಫಸ್ಟ್ ಫ್ಲೋರಲ್ಲಿದ್ದಾರೆ. ಲೊಕೇಶನಿಗೆ ಬಂದಿದ್ದಾಯಿತು. ಈಗ ಅವ್ರ ಮನೆ ಫಸ್ಟ್ ಫ್ಲೋರಲ್ಲಿರೋದು. ಮನೆ ಒಳಗಡೆ ಹೋಗಿ ಮಾತಾಡ್ಸ್ಕೊಂಡು ಕೀಸ್ಕೊಬಂದು ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೊರಡ್ಬೇಕು. ಈಗ ಹೊರಡ ಸಮಯ 12:30. ನೋಡಿ, ಇದೇ ಕಾರು ಈಗ ಹೋಗೋದು ನಾವು. ಟಾಟಾ ನೆಕ್ಸನ್ ಏನು ಸೂಪರ್ ಇದೆ ಗಾಡಿ ಅಂದರೆ, ಆಟೋ ಗೇರು ಇದು. ತುಂಬ ಸಖತ್ತಾಗಿದೆ ಗಾಡಿ, ಮಾತ್ರ ಮಸ್ತಿದೆ ಗಾಡಿ.
ಗೈಸ್ ಡ್ರಾಪ್ ಮಾಡಿದ್ದಾಯಿತು. ಈಗ ರಿಟರ್ನು ಮನೆಗೆ ಹೋಗ್ತಾ ಇದ್ದೀನಿ. ಅವ್ರಿಗೊಂದು ಹ್ಯಾಪಿ ಜರ್ನಿ ಹೇಳಿ ನಾನೀಗ ಒಬ್ಬನೇ ಕಾರಲ್ಲಿ ಹೊರಟಿದ್ದೀನಿ. ಇನ್ನೇನು ಕಾರ್ ತೊಗೊಂಡು ಅವ್ರ ಮನೆ ಹತ್ರ ನಿಲ್ಲಿಸ್ಬಿಟ್ಟು ನಾನು 2 ವೀಲರ್ ಎತ್ಕೊಂಡು ಮನೆಗೆ ಹೋಗ್ಬೇಕು. ಡ್ರಾಪ್ ಮುಗೀತು, ಈಗ ಹೊರಟಿದ್ದೀನಿ. ನೋಡಿ ನಮ್ಮ ಬೆಂಗಳೂರು ಏರ್ಪೋರ್ಟ್ ಏನು ಸೂಪರ್ ಆಗಿದೆ ಅಂದರೆ ಸಖತ್ತಾಗಿ ಮಾಡಿದ್ದಾರೆ ಮಾತ್ರ. ಬೆಂಗಳೂರು ಏರ್ಪೋರ್ಟ್ ಸೂಪರ್ ಆಗಿದೆ, ತುಂಬ ಸಖತ್ತಾಗಿದೆ. ಗಾಡಿ ತುಂಬ ಸೂಪರ್ ಆಗಿದೆ. ಏರ್ಪೋರ್ಟಿಂದ ಮನೆಗೆ ಬಂದಿದ್ದಾಯಿತು, ಕಾರ್ ನಿಲ್ಲಿಸಿದ್ದಾಯಿತು. ಇವತ್ತು ಶನಿವಾರ ಬೆಳಗ್ಗೆ 24ನೇ ತಾರೀಕು. ಇವತ್ತು 3 ಗಂಟೆ 10 ನಿಮಿಷ ಆಗಿದೆ. ಡ್ರಾಪ್ ಆಯಿತು, ಕಾರ್ ನಿಲ್ಲಿಸಿದ್ದೀನಿ. ಈಗ ಹೊರಡಬೇಕು. ನಮ್ಮ ರಥ ಎತ್ಕೊಂಡು ನಮ್ಮ ಮನೆಗೆ ಹೊರಡೋಣ. ಆಯಿತು ನೋಡಿ, ಕಾರ್ ನಿಲ್ಲಿಸಿದ್ದಾಯಿತು, ಹೊರಡ್ಬೇಕೀಗ. ಎಲ್ಲರಿಗೂ ಬೆಳಗಿನ ಶುಭೋದಯ. ಇವತ್ತು ಶನಿವಾರ ಬೆಳಗ್ಗೆ 9:45 ಟೈಮು, 24ನೇ ತಾರೀಕು. ನೈಟು ಡ್ಯೂಟಿ ಮುಗಿಸ್ಕೊಬಂದು ಬೆಳಗ್ಗೆ ಮಲಗಿದ್ದು ಎದ್ದು ರೆಡಿಯಾಗಿ ನಮ್ಮ ಫ್ರೆಂಡ್ ಮನೆ ಹತ್ರ ಹೋಗ್ತಾಯಿದ್ದೀನಿ. ನಮ್ಮ ಫ್ರೆಂಡ್ ಮನೆ ಹತ್ರ ಯಾಕೆ ಹೋಗ್ತಾಯಿದ್ದೀನಿ ಅಂದರೆ ಅವ್ರ ಮನೆ ಶಿಫ್ಟಿಂಗ್ ಇದೆ, ಸ್ವಲ್ಪ ಹೆಲ್ಪ್ ಮಾಡಬೇಕು ಬಾ ಅಂತಂದ ಹೋಗ್ತಾಯಿದ್ದೀನಿ. ಟೈಮ್ ಆಗ್ಬಿಟ್ಟಿದೆ, ಲೇಟ್ ಆಯಿತು ಅಂತ ಬೈತಾ ಇದ್ದಾನೆ ನಮ್ಮ ಫ್ರೆಂಡು. ನೋಡೋಣ, ಹೋಗೋಣ, ಏನಂತಾನೆ ಏನು ಬೈತಾನೆ ಬೈಸ್ಕೊಳೋದು. ಗೈಸ್ ಬಂದಿದ್ದಾಯಿತು, ಗಾಡಿ ಲೋಡ್ ಮಾಡಿದ್ದಾಯಿತು. ನೋಡಿ ನಮ್ಮ ಫ್ರೆಂಡ್ ಇವರೇ ಮುರ್ಸ್ವಾಮಿ ಅಂತೇಳಿ. ನೋಡಿ ಹಾಫ್ ಚಡ್ಡಿ ಹಾಕೊಂಡು ಓಡಾಡ್ತವ್ರೆ. ಇವರು ನಮ್ಮ ರವಿಕುಮಾರ್ ಅಂತ ಹೇಳಿ ನಮ್ಮ ಫ್ರೆಂಡೇ. ಇವರು ಬಂದಿದ್ದಾರೆ. ಇವರು ಟಾಟಾ AC ಡ್ರೈವರು. ಲೋಡ್ ಆಗಿದೆ, ಈಗ ಅನ್ಲೋಡ್ ಮಾಡೋಕ್ಕೆ ಹೊರಡ್ತಾ ಇದ್ದೀವಿ. ಅವನ ಕಾರ್ಗೂ ಎಲ್ಲ ತುಂಬಿದ್ದೀವಿ, ಈಗ ಎಲ್ಲ ಲೋಡ್ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಗೈಸ್, ನಮ್ಮ ಮುರ್ಸ್ವಾಮಿ ಅವರ ಧರ್ಮಪತ್ನಿ ಇಬ್ರು ಮುಂದೆ ಕೂತಿದ್ದಾರೆ. ಇವರೇ ಅವ್ರ ಧರ್ಮಪತ್ನಿ ರೇಖಾ ಅಂತ ಹೇಳಿ, ಇವರು ಮುರ್ಸ್ವಾಮಿ ಅಂತ ಹೇಳಿ ಹಾಫ್ ಚಡ್ಡಿ ಹಾಕೊಂಡು ಡ್ಯೂಟಿ ಮಾಡ್ತಾವ್ರೆ. ಇವತ್ತು ಮನೆ ಶಿಫ್ಟಿಂಗು ಯಜಮಾನ್ರು ಇಸ್ಮೈಲ್ ಮಾಡ್ತಾರೆ. ಇಸ್ಮೈಲ್ ಫುಲ್ ಜೋಶ್ ಎಲ್ಲಾರಪ್ಪ. ಹೊಸ ಮನೆ ಅಂತ 4ನೇ ಫ್ಲೋರು ಟೆರೆಸ್ ಮೇಲೆ ಫುಲ್ ಬೆಂಗಳೂರೇ ನೋಡ್ತಾರೆ. ಗೈಸ್ ಮನೆ ಶಿಫ್ಟಿಂಗ್ ಎಲ್ಲ ಮುಗೀತು. ಊಟನೂ ಅವ್ರ ಮನೇಲೇ ಮಾಡ್ಕೊಂಡು ಈಗ ನಮ್ಮ ಮನೆಗೂ ನಾವು ಹೊರಡ್ತಾ ಇದ್ದೀವಿ. ರವಿ ಅಣ್ಣನೂ ಪಾಪ ಬಂದು ಹೆಲ್ಪ್ ಮಾಡ್ತು. ನಾನು ರವಿ ಅಣ್ಣ ಎಲ್ಲ ಹೆಲ್ಪ್ ಮಾಡ್ದೋ, ಮನೆಯೆಲ್ಲ ಶಿಫ್ಟ್ ಮಾಡ್ದೋ. ಈಗೇನಿಲ್ಲ, ಊಟ ಆಯಿತು, ಮನೆಗೆ ಹೊರಡೋದೆ.